ಒಂದು ಕಾಲದಲ್ಲಿ ಸೌತ್ ಇಂಡಿಯಾ ಸಿನಿಮಾಗಳಲ್ಲಿ ಗ್ಲಾಮರ್ ಡ್ಯಾನ್ಸ್ ಮತ್ತು ಅಭಿನಯದಿಂದ ಸಿನಿ ಪ್ರೇಮಿಗಳ ಮನೆಗೆದ್ದ ನಟಿ ರಂಭಾ. ಸೊ ರಂಭಾ ಅವರ ನಿಜವಾದ ಹೆಸರು ರಂಭಾ ಅಲ್ಲ, ವಿಜಯಲಕ್ಷ್ಮಿ ಅಂತ. ಸೊ ನಮಸ್ಕಾರ ಸ್ನೇಹಿತರೆ. 1996ರ ದಶಕದಲ್ಲಿ ದಕ್ಷಿಣ ಭಾರತೀಯ ಚಿತ್ರಗಳಲ್ಲಿ ಭಾರಿ ಜನಪ್ರಿಯ ಪಡೆದಂತಹ ನಟಿ ರಂಭಾ ಒಬ್ರು. ಸೊ ಅವ್ರ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಕೊಟ್ಬಿಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋ ಏನು ಅಂತ ನೋಡ್ತಾ ಹೋಗೋಣ. ಕನ್ನಡ ಸೇರಿದಂತೆ ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ಬೆಂಗಾಲಿ, ಭೋಜ್ಪುರಿ, ಇಂಗ್ಲಿಷ್ ಭಾಷೆಯ ಸಿನಿಮಾಗಳಲ್ಲಿ ಅಭಿನಯಿಸಿ ಬಹುಭಾಷೆಯ ನಟಿ ಅಂತ ಗುರುತಿಸಿಕೊಂಡವರು ರಂಭಾ. ಒಟ್ಟು 8 ಭಾಷೆಗಳಲ್ಲಿ ಅಭಿನಯಿಸ್ತಾರೆ. ಸುಮಾರು 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸ್ತಾರೆ. ಅಪಾರ ಅಭಿಮಾನಿ ಬಳಗವನ್ನ ಸಂಪಾದನೆ ಮಾಡ್ಕೊಂತಾರೆ. ನಟಿ ರಂಭಾ ಅವರು ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ಜನಿಸ್ತಾರೆ. ಅವರ ಬಾಲ್ಯದ ಹೆಸರು ವಿಜಯಲಕ್ಷ್ಮಿ. ಸರಳ ಹಿನ್ನೆಲೆಯಿಂದ ಬಂದ ಈ ಹುಡುಗಿ ಮುಂದೆ ದಕ್ಷಿಣ ಭಾರತದ ಬಹುಭಾಷಾ ಸಿನಿಮಾಗಳಲ್ಲಿ ಮಿಂಚುವ ಮಟ್ಟಿಗೆ ಬೆಳೀತಾರೆ. ಆಗ ಯಾರು ಊಹಿಸಲಿಕ್ಕಿಲ್ಲ, ರಂಭಾ ಅವರ ಸಿನಿ ಪಯಣ 1992ರಲ್ಲಿ ಆರಂಭವಾಗುತ್ತೆ. ಅವರು ಮೊದಲ ಬಾರಿಗೆ ಮಲಯಾಳಂನ ಸ್ವರ್ಗಂ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾರೆ. ಆದ್ರೆ ಅದೇ ವರ್ಷ ಬಿಡುಗಡೆಯಾದ ತೆಲುಗು ಸಿನಿಮಾ ಆ ಒಕ್ಕಟಿ ಆಡಕು ಅವರ ಬದುಕಿನ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಗುರು. ಯಾಕಂದ್ರೆ ಆ ಸಿನಿಮಾದಲ್ಲಿ ಅವರು ಮಾಡಿದ ರಂಭಾ ಪಾತ್ರ ಪ್ರೇಕ್ಷಕರ ಮನಸ್ಸನ್ನ ಸೆಳಿತೈತೆ. ಅದೇ ಪಾತ್ರದ ಹೆಸರು ನಂತರ ಅವರ ಸ್ಕ್ರೀನ್ ನೇಮ್ ಆಗಿ ಬದಲಾಗುತ್ತೆ, ರಂಭಾ ಅಂತ. ಅಂದಿನಿಂದ ವಿಜಯಲಕ್ಷ್ಮಿ ಎಂಬ ಹೆಸರಿನಿಂದ ರಂಭಾ ಎಂಬ ಹೆಸರು ಜನಮನದಲ್ಲಿ ಅಚ್ಚೊತ್ಕೊಳ್ಳುತ್ತೆ. ಆ ನಂತರ ರಂಭಾ ಅವರು ಹಿಂತಿರುಗಿ ನೋಡ್ಲೇ ಇಲ್ಲ. ಒಂದರ ಹಿಂದೆ ಒಂದರಂತೆ ಅನೇಕ ಭಾಷೆಗಳಲ್ಲಿ ಸಿನಿಮಾಗಳಲ್ಲಿ ನಟಿಸಿ ತಮ್ಮದೇ ಆದ ಸ್ಟಾರ್ಡಮ್ನ ಕಟ್ಕೊಳ್ತಾರೆ. ಅವರಲ್ಲಿ ಇದ್ದ ಚಂದದ ಮುಖಭಾವಗಳು, ಎನರ್ಜಿ ತುಂಬಿದ ಡ್ಯಾನ್ಸ್, ಗ್ಲಾಮರ್ ಪ್ರೆಸೆನ್ಸ್ ಮತ್ತು ಕಮರ್ಷಿಯಲ್ ಸಿನಿಮಾಗಳಿಗೆ ಸೂಟ್ ಆಗುವ ಸ್ಟೈಲ್ ಅವರಲ್ಲಿತ್ತು. ಇವೆಲ್ಲವೂ ಸೇರಿ ಅವರನ್ನು 90ರ ದಶಕದ ಟಾಪ್ ಹೀರೋಯಿನ್ಗಳಲ್ಲಿ ಒಬ್ಬರಾಗಿ ಮಾಡ್ಬಿಡ್ತು ಸಿನಿಮಾ ರಂಗ. ಕನ್ನಡ ಚಿತ್ರರಂಗದಲ್ಲೂ ರಂಭಾ ಅವರಿಗೆ ವಿಶೇಷ ಸ್ಥಾನಮಾನವಿದೆ ಅನ್ನೋದು ನಿಮ್ಗೆ ನೆನಪಿರ್ಲೇಬೇಕು ಸ್ನೇಹಿತರೆ. ಅವರು ಹಲವು ಜನಪ್ರಿಯ ಸಿನಿಮಾಗಳಲ್ಲಿ ಅಭಿನಯಿಸ್ತಾರೆ, ಕನ್ನಡದಲ್ಲೂ ಕೂಡ. ಅವುಗಳು ಪ್ರಮುಖವಾಗಿ ಸರ್ವರ್ ಸೋಮಣ್ಣ, ಓ ಪ್ರೇಮವೇ, ಬಾವಾ ಬಾಮೈದ, ಸಾಹುಕಾರ, ಪಾಂಡುರಂಗ ವಿಠಲ, ಗಂಡಗಲಿ ಕುಮಾರರಾಮ. ಸೊ ಇನ್ನು ಮುಂತಾದ ಸಿನಿಮಾಗಳಲ್ಲಿ ಕನ್ನಡದಲ್ಲೂ ಅವರು ನಟಿಸ್ತಾರೆ, ಪ್ರೇಕ್ಷಕರ ಮನನ ಗೆಲ್ತಾರೆ. ಕನ್ನಡದಲ್ಲಿಯೂ ಅವರು ಗ್ಲಾಮರ್, ಸ್ಕ್ರೀನ್ ಪ್ರೆಸೆನ್ಸ್ ಮತ್ತು ಕಮರ್ಷಿಯಲ್ ಆಕರ್ಷಣೆಗೆ ದೊಡ್ಡ ಮಟ್ಟದಲ್ಲಿ ಕೆಲಸನ ಮಾಡುತ್ತೆ. ಆ ಕಾಲದಲ್ಲಿ ಒಬ್ಬ ನಟಿಯಾಗಿ 8 ಭಾಷೆಗಳಲ್ಲಿ ನಟಿಸುವುದು ಅಂದ್ರೆ ಸಾಮಾನ್ಯ ವಿಷಯ ಅಂತೂ ಅಲ್ವೇ ಅಲ್ಲ ಗುರು. ಪ್ರತಿ ಭಾಷೆಯಲ್ಲೂ ಬೇರೆ ಪ್ರೇಕ್ಷಕರು, ಬೇರೆ ಸ್ಟೈಲ್, ಬೇರೆ ಸಿನಿಮಾ ಸಂಸ್ಕೃತಿ ಇದ್ದೇ ಇರುತ್ತದೆ. ಆದ್ರೆ ರಂಭಾ ಅವರು ಆ ಎಲ್ಲವನ್ನು ನಿಭಾಯಿಸಿಕೊಂಡು ಸುಮಾರು ಬರೋಬ್ಬರಿ 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸ್ತಾರೆ. ತಮ್ಮದೇ ಆದ ಯಶಸ್ಸಿನ ಗುರುತನ್ನ ಮೂಡಿಸ್ಕೊಳ್ತಾರೆ. ಇದು ಅವರ ಪ್ರತಿಭೆ ಮತ್ತು ಹೊಂದಿಕೊಳ್ಳುವ ಶಕ್ತಿಗೆ ಸಾಕ್ಷಿ ಅಂತ ಹೇಳ್ಬೋದು. ಸಿನಿಮಾ ಜೀವನದಲ್ಲಿ ದೊಡ್ಡ ಹೆಸರನ್ನ ಮಾಡಿದ ನಂತರ ರಂಭಾ ಅವರು ಉದ್ಯಮಿ ಇಂದ್ರಕುಮಾರ್ ಅವರನ್ನ ವಿವಾಹವಾಗ್ತಾರೆ. ಈ ದಂಪತಿಗೆ 2 ಪುತ್ರಿಯರು, ಒಬ್ಬ ಪುತ್ರ ಕೂಡ ಇದ್ದಾರೆ. ಮದುವೆಯ ನಂತರ ರಂಭಾ ಅವರು ನಿಧಾನವಾಗಿ ಸಿನಿಮಾ ರಂಗದಿಂದ ದೂರ ಉಳ್ಕೊಂತಾರೆ. ತಮ್ಮ ಕುಟುಂಬ ಜೀವನಕ್ಕೆ ಹೆಚ್ಚು ಮಹತ್ವನ ನೀಡ್ತಾರೆ. ಇದೀಗ ಸಿನಿಮಾ ರಂಗದಿಂದ ದೂರವಿರುವ ನಟಿ ರಂಭಾ ತಮ್ಮ ಕುಟುಂಬದ ಜೊತೆ ಕೆನಡಾದಲ್ಲಿ ವಾಸ ಇದ್ದಾರೆ ಅಂತಾನೆ ಹೇಳ್ಬೋದು. ಹಳೆಯ ಅಭಿಮಾನಿಗಳಿಗೆ ಅವರು ಇನ್ನು ಅದೇ 90ರ ಸ್ಟಾರ್ ನಟಿ ಅಂತಾನೆ ಹೇಳ್ಬೋದು ಗುರು. ಸೋಷಿಯಲ್ ಮೀಡಿಯಾ ಮೂಲಕ ಕೆಲವೊಮ್ಮೆ ಅವರ ಫ್ಯಾಮಿಲಿ ಫೋಟೋಗಳು ಅಪ್ಡೇಟ್ ಆದಾಗ ಅಭಿಮಾನಿಗಳು ಹಳೆಯ ನೆನಪುಗಳನ್ನ ಮತ್ತೆ ಮೆಲುಕು ಹಾಕೊಳ್ತಾರೆ. ಒಂದು ಕಾಲದಲ್ಲಿ ಬೆಳ್ಳಿ ಪರದೆಯಲ್ಲಿ ಮಿಂಚಿದ ನಟಿ ಇಂದು ಕುಟುಂಬದ ಜೊತೆ ಶಾಂತ ಜೀವನ ನಡೆಸ್ತಿದ್ದಾರೆ ಅಂದ್ರೆ ನಂಬೋದಕ್ಕೆ ಸಾಧ್ಯ ಇಲ್ಲ ಅಂತ ನೀವು ಅಂದ್ಕೊಬಹುದು. ನಂಬಲೇಬೇಕು ಗುರು. ಆದ್ರೆ ಅವರ ಹಾಡುಗಳು, ಸಿನಿಮಾಗಳು, ಡ್ಯಾನ್ಸ್ ಮತ್ತು ಸ್ಕ್ರೀನ್ ಚಾರ್ ಮಾತ್ರ ಇಂದಿಗೂ ಅಭಿಮಾನಿಗಳ ಮನಸ್ಸಲ್ಲಿ ಹಸಿರಾಗಿಯೇ ಉಳಿದ್ಬಿಟ್ಟಿದೆ. ಅದರಲ್ಲೂ 90ರ ದಶಕದ ಸಿನಿ ಪ್ರೇಮಿಗಳಿಗೆ
ರಂಭ ಅಂದ್ರೆ ಒಂದು ಸಿಹಿ ನೆನಪು ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಹೇಳೋದಾದ್ರೆ ವಿಜಯಲಕ್ಷ್ಮಿಯಿಂದ ರಂಭ ತನಕ ಪಯಣದ ಒಂದು ಸಾಮಾನ್ಯ ಕಥೆ ಅಲ್ಲ, ಅದು ಪ್ರತಿಭೆ, ಶ್ರಮದ ಮತ್ತು ಸ್ಟಾರ್ಡಮ್ಗಳ ಸುಂದರ ಪ್ರಯಾಣ ಅಂತ ಹೇಳ್ಬೋದು. ಸೊ ರಂಭ ಅವರು 90ರ ದಶಕದಲ್ಲಿ ಒಬ್ಬ ಟಾಪ್ ನಟಿಯಾಗಿ ಬೆಳೀತಾರೆ. ಅವರು ಎಲ್ಲ ಭಾಷೆಗಳ ಸಿನಿಮಾಗಳಲ್ಲೂ ಒಟ್ಟು 8 ಭಾಷೆಗಳ ಸಿನಿಮಾಗಳಲ್ಲಿ ನಟನೆಯನ್ನ ಮಾಡ್ತಾರೆ. ಅವರ ಆ ನಟನೆ, ಅವರ ಡ್ಯಾನ್ಸ್ ಮತ್ತು ಅವರ ಮುಖದ ಚಂದ, ಅವರ ಅಂದ ಚಂದ ಮತ್ತು ಮೈಮಾಟ ಇದಕ್ಕೆ ಪ್ರೇಕ್ಷಕರು ಮಾರು ಹೋಗ್ಬಿಟ್ಟಿರ್ತಾರೆ. ಸೊ ಆ ಕಾಲದಲ್ಲಿ 90ರ ದಶಕದಲ್ಲಿ ರಂಭ ಅವರು ಯಾವ ಮಟ್ಟಿಗೆ ಅಂದ್ರೆ ಐಪನ ಕ್ರಿಯೇಟ್ ಮಾಡಿರ್ತಾರೆ ಅಂದ್ರೆ ಪ್ರೇಕ್ಷಕರು ರಂಭ ಸಿನಿಮಾ ಅಂದ್ರೆ ಎಲ್ಲಿಲ್ದೆ ನೋಡ್ತಾ ಇದ್ರು. ಹಾಗೆ ರೆಕಾರ್ಡ್ ಡ್ಯಾನ್ಸ್ ಇದರಲ್ಲಿ ರಂಭ ಹಾಡುಗಳಂದ್ರೆ ಅಚ್ಚುಮೆಚ್ಚು ಅಂತ ಹೇಳ್ಬೋದು. ಸೊ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಜನಗಳಿಗೆ ಇಷ್ಟ ಆಗೋ ರೀತಿ ಅವರ ಡ್ಯಾನ್ಸ್ ಆಗ್ಬೋದು, ಅವರ ಆಕ್ಟಿಂಗ್ ಆಗ್ಬೋದು ಇರ್ತಾ ಇತ್ತು. ರಂಭ ಅವರು ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆ ಕೂಡ ಆಕ್ಟ್ ಅನ್ನ ಮಾಡಿದ್ದಾರೆ ಆ ಕಾಲದಲ್ಲಿ. ಒಟ್ಟಿನಲ್ಲಿ ಹೇಳೋದಾದ್ರೆ ರಂಭ ತುಂಬಾ ಅದ್ಭುತವಾದ ಆಕ್ಟರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಗುರು. ಹಾಗಾದ್ರೆ ರಂಭ ಅವರ ಯಾವ ಸಿನಿಮಾ ನಿಮ್ಗೆ ಅಚ್ಚುಮೆಚ್ಚು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನಿಮ್ಗೆ ರಂಭ ಅವರ ಸಿನಿಮಾದಲ್ಲಿ ಯಾವ ಹಾಡು ಇಷ್ಟ ಆಗುತ್ತೆ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಕೇಳ್ಕೊಂತೀನಿ. ಹೆಸರು ಬದಲಾಯಿತೇ ಹೊರತು ಅಭಿಮಾನಿಗಳ ಹೃದಯದಲ್ಲಿ ರಂಭ ಸ್ಥಾನ ಯಾವತ್ತಿಗೂ ಬದಲಾಗಿಲ್ಲ ಗುರು. ರಂಭ ಸ್ಥಾನ ಈಗ್ಲೂ ಕೂಡ ಹಾಗೆ ಇದೆ ಅಭಿಮಾನಿಗಳ ಹೃದಯದಲ್ಲಿ ಅಂತ ಹೇಳ್ಬೋದು. ಸೊ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯಮಾಡಿ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಕೊಟ್ಬಿಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು. ಹಾಗಾಗಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು, ಶುಭ ದಿನ.